ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ರಾತ್ರಿ 11 ಗಂಟೆ ಹಳೆಯ ಶೈಲಿಯ ಆ ಮನೆಯ ಅಂಗಳದಲ್ಲಿ ಮಳೆ ಹನಿಗಳ ನೃತ್ಯ ಜೋರಾಗಿತ್ತು. ಕೊನೆಯೊಳಗಡೆ ಹಳದಿ ಬಣ್ಣದ ಮಂದ ಬೆಳಕು ಪಸರಿಸಿತ್ತು. ಆ ಬೆಳಕಿನಲ್ಲಿ ಧೂಳಿನ ಕಣಗಳು ನಿಧಾನವಾಗಿ ತೇಲ್ತಾ ಇದ್ವು. ಅರ್ಜುನ್ ಕೆದಕಿಯ ಪಕ್ಕದ ಕುರ್ಚಿಯಲ್ಲಿ ಕುಳಿತು ಕತ್ತಲನ್ನ ದಿಟ್ಟಿಸ್ತಾ ಇದ್ದ. ಅಷ್ಟರಲ್ಲಿ ಬಾಗಿಲು ತೆರೆದ ಶಬ್ದ ಆಯಿತು. ಅದು ಅನನ್ಯ. ಅವಳು ಒಳಗೆ ಬಂದಾಗ ಒಂದು ತಣ್ಣನೆಯ ಗಾಳಿ ಅವಳ ಜೊತೆಗೇ ಬಂದಂತಾಯ್ತು. ಅವಳ ಸೀರೆಯ ಸೆರಗು ಕೊಂಚ ಒದ್ದೆಯಾಗಿತ್ತು, ಹಸಿಯಾಗಿತ್ತು. ಅವಳು ಏನನ್ನೂ ಮಾತಾಡಲಿಲ್ಲ. ಅರ್ಜುನ್ಗೆ ಅವಳ ಇರುವಿಕೆಯ ಸುಗಂಧ ಪರಿಚಿತವಾಗಿತ್ತು. ಅವಳಲ್ಲಿದ್ದಾಳೆ ಅಂತ ಗೊತ್ತಾಯ್ತು ಅವನಿಗೆ. ಅದು ಮಳೆ ಮತ್ತು ಶ್ರೀಗಂಧದ ಮಿಶ್ರಣ. ಅವನು ಅವಳ ಕಡೆ ತಿರುಗಲಿಲ್ಲ. ಆದರೆ ಅವನ ಉಸಿರಾಟದ ಲಯ ಬದಲಾಗಿತ್ತು. ಆ ಕೋಣೆಯ ಗಾಳಿಯಲ್ಲಿ ಈಗ ಒಂದು ರೀತಿಯ ತೀವ್ರತೆ ಇತ್ತು. ಇಬ್ಬರು ವಯಸ್ಕರು, ವಯಸ್ಸಿಗೆ ಬಂದವರು, ಜೀವನದ ಏರಿಳಿತಗಳನ್ನು ಕಂಡವರು. ಆದರೂ ಈ ಕ್ಷಣದಲ್ಲಿ ಅವರ ನಡುವೆ ಒಂದು ಮಗುವಿನಂತಹ ಒಂದು ಸಂಕೋಚವಿತ್ತು. ಅನನ್ಯ ಅವನಿಂದ ಸ್ವಲ್ಪನೇ ದೂರದಲ್ಲಿ ಬಂದು ನಿಂತಳು. ಕಿಟಕಿಯ ಗಾಜಿನ ಮೇಲೆ ಅವಳ ಬಿಂಬ ಕಾಣಿಸ್ತು. ಅವಳು ಆ ಬಿಂಬದ ಮೂಲಕವೇ ಅವನ ಕಣ್ಣುಗಳನ್ನು ನೋಡಿದ್ಲು. ಅಲ್ಲಿ ಯಾವುದೇ ಶಬ್ದಗಳಿರಲಿಲ್ಲ, ಕೇವಲ ಭಾವನೆಗಳ ಮಹಾಪೂರವಿತ್ತು. ವರ್ಷಗಳಿಂದ ಹತ್ತಿಕ್ಕಿದ ಆ ಹಂಬಲ, ಹೇಳಲಾಗದ ಆಸೆಗಳು ಈಗ ಕಣ್ಣುಗಳಲ್ಲಿ ಹನಿಯಾಗಿ ನಿಂತಿದ್ವು. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಹನಿಯಾಗಿ ನಿಂತಿದ್ವು. ಅವಳು ಮೆಲ್ಲಗೆ ಪಿಸುಗುಟ್ಟಿದ್ಲು. ಯಾಕೆ ಹೀಗೆ? ಅವನು ದೀರ್ಘವಾದ ಒಂದು ನೆಟ್ಟುಸಿರನ್ನು ಬಿಟ್ಟ. ಆ ನಿಟ್ಟುಸಿರಿನಲ್ಲಿ ಸಾವಿರಾರು ಸಂಜೆಗಳ ಏಕಾಂತವಿತ್ತು. ಕೆಲವು ಪ್ರಶ್ನೆಗಳಿಗೆ ಮೌನವೇ ಉತ್ತರ ಅನನ್ಯ ಅಂತ ಹೇಳ್ದ. ನಮ್ಮ ನಡುವಿನ ಈ ದೂರವೇ ನಮಗೆ ಹತ್ತಿರವಾಗುವ ಒಂದು ದಾರಿ ತೋರಿಸ್ತಾ ಇದೆ ಅಂತ ಹೇಳ್ದ ಅವನು. ಯಾರು? ಅರ್ಜುನ್. ಅವನು ಎದ್ದು ಅವಳ ಹತ್ರ ಬಂದ. ಅವರ ನಡುವೆ ಕೆಲವು ಇಂಚುಗಳ ಅಂತರ ಇತ್ತು. ಇಬ್ಬರು ಒಬ್ಬರನ್ನೊಬ್ಬರು ಸ್ಪರ್ಶಿಸಲಿಲ್ಲ. ಆದರೆ ಇಬ್ಬರ ಚರ್ಮದ ಒಂದು ಉಷ್ಣತೆ, ಆ ಬಿಸಿ ಪರಸ್ಪರ ಸಂವೇದನೆಯನ್ನ ಹಂಚಿಕೊಳ್ತಾ ಇತ್ತು. ಅವಳು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡ್ಲು. ಅವಳಿಗೆ ಅವನ ಉಸಿರಾಟದ ಬಿಸಿ ತನ್ನ ಕೆನ್ನೆಯ ಮೇಲೆ ತಾಗ್ತಾ ಇರೋದು ಭಾಸವಾಯಿತು. ಆ ಕ್ಷಣದಲ್ಲಿ ಜಗತ್ತಿನ ಎಲ್ಲ ಅಡೆತಡೆಗಳು ಮರೆತು ಹೋಗಿದ್ವು. ಇದು ಕೇವಲ ದೈಹಿಕ ಸಾಮೀಪ್ಯ ಅಲ್ಲ, ಇದು ಎರಡು ಒಂಟಿ ಆತ್ಮಗಳ ಮಿಲನ ಆಗಿತ್ತು. ಕತ್ತಲೆಯಲ್ಲಿ ಅವರ ನೆರಳುಗಳು ಗೋಡೆಯ ಮೇಲೆ ಒಂದಾಗಿ ಕಾಣಿಸ್ತಾ ಇದ್ವು. ಅಕ್ಕಪಕ್ಕ ನಿಂತ್ಕೊಂಡಿದ್ರಲ್ವಾ? ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಕ್ಕಂತಾಗುತ್ತೆ. ಆ ಇಬ್ಬರ ನೆರಳುಗಳ ಕಂಡು ಆ ಮೌನವು ಅಷ್ಟೊಂದು ಗಾಢವಾಗಿತ್ತು. ಇಬ್ರು ಮೌನವಾಗಿದ್ರು. ಅಂದರೆ ಇಬ್ಬರ ಹೃದಯ ಬಡಿತದ ಸದ್ದು ಕೂಡ ಪರಸ್ಪರ ಕೇಳಿಸುವಂತಿತ್ತು. ಅವಳು ಕೈ ಚಾಚಿ ಕಿಟಕಿಯ ಗಾಜನ್ನ ಮುಟ್ಟಿದ್ಲು. ಅವನು ತನ್ನ ಕೈಯನ್ನ ಅವಳ ಕೈಗೆ ತೀರಾ ಹತ್ತಿರ ತಂದ, ಪಕ್ಕದಲ್ಲೇ ತಂದ. ಸ್ಪರ್ಶವಿಲ್ಲದಿದ್ರೂ ಆ ಒಂದು ಆಕರ್ಷಣೆಯ ಅಟ್ರಾಕ್ಷನ್ ನ ಒಂದು ಫೋರ್ಸ್ ಇದೆಯಲ್ಲ, ತೀವ್ರತೆ ಸಿಡಿಲಿನಂತೆ ಇತ್ತು. ಅವಳೊಂದ್ಲು, ನಮಗೆ ಯಾಕೆ ಮಾತನಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂಥೇಳಿ. ಅವಳ ಮನಸ್ಸು ಕಿರಿಚಿತಾ ಇತ್ತು. ಆದರೆ ಹೃದಯಕ್ಕೆ ಗೊತ್ತಿತ್ತು, ಶಬ್ದಗಳು ಈ ಭಾವನೆಯ ಪಾವಿತ್ರ್ಯತೆಯನ್ನ ಹಾಳು ಮಾಡಬಹುದು ಅಂಥೇಳಿ. ಬೆಳಗಿನ ಜಾವದವರೆಗೂ ಅವರು ಹಾಗೆಯೇ ನಿಂತಿದ್ರು. ಒಬ್ಬರ ಮೌನವನ್ನ ಇನ್ನೊಬ್ಬರು ಅಪ್ಪಿಕೊಳ್ಳುತ್ತಾ, ಒಬ್ಬರ ಹಂಬಲವನ್ನ, ಆಸೆಯನ್ನ ಇನ್ನೊಬ್ಬರು ಗೌರವಿಸುತ್ತಾ ಒಬ್ಬಂಟಿಯಾಗೆ ನಿಂತಿದ್ರು ರಾತ್ರಿ ಬೆಳಗ. ಸಮಯ ಸರಿದಂತೆ ಮಳೆಯೂ ನಿಂತಿತು. ಕಿಟಕಿಯ ಗಾಜಿನ ಮೇಲಿದ್ದ ಆವಿ ನಿಧಾನವಾಗಿ ಆಡ್ತಾ ಇತ್ತು.
ಅವರ ನಡುವಿನ ಆ ಅತೀವವಾದ ಸೆಳೆತ ಈಗ ಒಂದು ರೀತಿಯ ಶಾಂತಿಯಾಗಿ ಬದಲಾಗಿತ್ತು. ಪ್ರೀತಿ ಅಂದರೆ ಕೇವಲ ಪಡೆಯುವುದಲ್ಲ. ಪ್ರೀತಿ ಅಂದರೆ ಈ ರೀತಿಯ ತೀವ್ರ ಹಂಬಲ, ಆಸೆ ಇದ್ದಾಗಲೂ ಕೂಡ ಪರಸ್ಪರರನ್ನ ಅರ್ಥ ಮಾಡಿಕೊಳ್ಳುವ ಒಂದು ಘನತೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋ ಮಾಡುವುದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಆ ಬೆಳಕಿನ ಮೊದಲ ಕಿರಣ ಕೋಣೆಯೊಳಗೆ ಬಂದಾಗ ಅನನ್ಯ ಹೊರಡೋದಕ್ಕೆ ಸಿದ್ಧಳಾಗ್ತಾಳೆ. ಬಾಗಿಲ ಬಳಿ ಅವನು ನಿಂತು ಒಮ್ಮೆ ಅರ್ಜುನನನ್ನು ನೋಡಿದಳು. ಆ ನೋಟದಲ್ಲಿ ನಾನು ನಿನ್ನವಳು ಅನ್ನೋ ಒಂದು ಭರವಸೆ ಇತ್ತು. ಅವನು ಕೇವಲ ತಲೆ ಆಡಿಸ್ದ. ಜೀವನದಲ್ಲಿ ಅತ್ಯಂತ ಸುಂದರವಾದ ಕ್ಷಣಗಳು ಅವು ಎಲ್ಲಿ ಶಬ್ದಗಳು ಸೋಲುತ್ತವೆ ಮತ್ತು ಮೌನವು ಒಂದು ಕವಿತೆಯಾಗಿ ಅರಳುತ್ತೆ. ಸ್ಪರ್ಶಕ್ಕಿಂತಲೂ ಮಿಗಿಲಾದ ಅನುಬಂಧವೊಂದು ಇರುತ್ತೆ. ಅದನ್ನ ಕೇವಲ ಪವಿತ್ರವಾದ ಭಾವನೆಗಳಿಂದ ಮಾತ್ರ ತಲುಪೋದಕ್ಕೆ ಸಾಧ್ಯ. ನಿಮ್ಮ ಜೀವನದಲ್ಲೂ ಇಂತಹ ಒಂದು ಮೌನದ ಕ್ಷಣವಿದೆಯೇ? ಅಲ್ಲಿ ನೀವು ಶಬ್ದಗಳಿಲ್ಲದೆ ಎಲ್ಲವನ್ನ ಹೇಳಿ ಮುಗಿಸಿದ್ದೀರೇ? ದಯವಿಟ್ಟು ನಿಮ್ಮ ಮನಸ್ಸಿನ ಭಾವನೆಗಳನ್ನ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.